ಹಲೋ ಎವ್ರಿವನ್, ನಾನು ಸಂತೋರ್ದು. ತಮಿಳುನಾಡಿನ ಮಧುರೈ ಕೋರ್ಟ್ ಕಟ್ಟಿರ್ತಕ್ಕಂತಹ ಒಂದು ತೀರ್ಪಿನಿಂದಾಗಿ ಇವತ್ತು ಇಡೀ ದೇಶಾದ್ಯಂತ ಇದ್ರ ಬಗ್ಗೆನೇ ಚರ್ಚೆ ಆಗ್ತಾಯಿದೆ. ಏನಂದರೆ 9 ಜನರಿಗೆ ಇವತ್ತು ಗಲ್ಲು ಶಿಕ್ಷೆಯನ್ನು ಅಂದರೆ ನೇಣಿಗೆ ಏರಿಸುವಂತಹ ಒಂದು ಶಿಕ್ಷೆಯನ್ನು ಇವತ್ತು ಮಧುರೈ ಕೋರ್ಟ್ ಕೊಟ್ಟಿದೆ. ಈ ಒಂದು ತೀರ್ಪಿನಿಂದಾಗಿ ಇಡೀ ದೇಶಾದ್ಯಂತ ಇದ್ರ ಬಗ್ಗೆನೇ ಚರ್ಚೆ ಆಗ್ತಾಯಿದೆ. ಇಡೀ ಕೇಸಲ್ಲೇ ಏನಂದರೆ ಒಬ್ಬಳು ಮಹಿಳೆ ಬಂದು ಅಂದರೆ ಅದೇ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬಳು ಹೆಡ್ ಕಾನ್ಸ್ಟೇಬಲ್ ಆಗಿರ್ತಕ್ಕಂತಹ ಒಬ್ಬಳು ಯುವತಿಯಿಂದ ಇವತ್ತು ಈ ಕೇಸ್ಗೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿ ಆ ಕೇಸಲ್ಲಿ ಇಲ್ಲಿ ಆರೋಪಿಗಳಿಗೆ ಶಿಕ್ಷೆ ಕೂಡ ಸಿಕ್ಕಿದೆ. ಏನಿದು ಕೇಸು, ಏನೆಲ್ಲ ಆಯಿತು ಈ ಕೇಸಲ್ಲಿ, ಈ ಕೇಸನ್ನು ಹೇಗೆಲ್ಲ ಪೊಲೀಸರು ಮುಚ್ಚೋದಕ್ಕೆ ಪ್ರಯತ್ನ ಪಟ್ಟರು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಏನಂದರೆ ಇಲ್ಲಿ ಸಾವನ್ನಪ್ಪಿರ್ತಕ್ಕಂತಹ ಇಬ್ಬರು ಏನಿದೆ ಅಪ್ಪ ಮಗ, ಇವರಿಬ್ಬರು ಕೂಡ ಅಮಾಯಕರು. ಯಾರ ಪಾಡಿಗೆ ಹೋಗಿದೆ ಏನು ಮಾಡಿದೆ ಅವರ ಪಾಡಿಗೆ ಅವರಿದ್ದಂತಹ ಇಬ್ಬರು ಅಪ್ಪ ಮಕ್ಕಳು. ಏನಂದರೆ ಇಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಏನಂತ ನೋಡ್ತಾ ಹೋದರೆ 2020 ಜೂನ್ 19ನೇ ತಾರೀಕು. ಏನಂದರೆ ಆ ಟೈಮಲ್ಲಿ ನಿಮ್ಗೆ ಗೊತ್ತಿದೆ ಇಡೀ ದೇಶಾದ್ಯಂತ ಲಾಕ್ಡೌನ್ ಇರುತ್ತೆ. ಇಲ್ಲಿ ಅಂಗಡಿಗಳನ್ನು ನಡೆಸ್ತಾ ಇರ್ತಾರೆ. ಅಂಗಡಿಗಳಿಗೆಲ್ಲ ಒಂದು ಆದೇಶ ಕೊಟ್ಟಿರ್ತಾರೆ, ಏನಂದರೆ ಇಂತಿಷ್ಟು ಟೈಮಿಗೆ ಮಾತ್ರ ಇರಬೇಕು, ಇಂತಿಷ್ಟು ಟೈಮಲ್ಲಿ ಇಂತಿಷ್ಟು ಜನ ಲಿಮಿಟನ್ನು ಕೊಟ್ಟಿರ್ತಾರೆ. ಆ ಟೈಮಲ್ಲಿ ಮಾತ್ರ ಅಲ್ಲಿ ಹೋಗಬೇಕು ಜನ, ಆ ಟೈಮಲ್ಲಿ ಜನ ತಮಗೆ ಏನೇನು ಬೇಕು ತಗೊಬರ್ಬೇಕು ಅಂತ ಹೇಳ್ಕೊಂಡು ಒಂದು ಆರ್ಡರನ್ನು ಗೌರ್ಮೆಂಟಿಂದ ಕೊಟ್ಟಿರ್ತಾರೆ. ಅದೇ ರೀತಿಯೇ ತಮಿಳುನಾಡಿನಲ್ಲೂ ಕೂಡ ಇರುತ್ತೆ. ತಮಿಳುನಾಡಿನ ತೂತುಕುಡಿಯ ಸತನುಲ್ಕಂ ಅನ್ನುವಂಥ ಒಂದು ಊರಿರುತ್ತೆ. ಆ ಊರಿನಲ್ಲಿ 51 ವರ್ಷದ ಜಯರಾಜು ಮತ್ತು 38 ವರ್ಷದ ಬೆನಿಕ್ಸ್ ಅನ್ನುವಂತಹ ಇಬ್ಬರು ಅಪ್ಪ ಮಗ ಒಂದು ಮೊಬೈಲ್ ಶಾಪನ್ನು ನಡೆಸ್ತಾ ಇರ್ತಾರೆ. ಅವರಿಬ್ಬರು ಕೂಡ ಆ ಮೊಬೈಲ್ ಶಾಪ್ನಿಂದ ತಮ್ಮ ಜೀವನ ನಡೆಸ್ತಾ ಇರ್ತಾರೆ. ಯಾರ ಪಾಡಿಗೂ ಹೋಗ್ತಾನೆ ಅವರವರ ಪಾಡಿಗೆ ಅವರವರು ತಮ್ಮ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ಕೊಳ್ತಾ ಇರ್ತಾರೆ. ಆ ಟೈಮಲ್ಲಿ ಏನಂದರೆ ಜೂನ್ 19ನೇ ತಾರೀಕು 9 ಗಂಟೆ ಆದರೂ ಕೂಡ, ಅಂದರೆ 9:15 ಆದರೂ ಕೂಡ ಕ್ಲೋಸ್ ಮಾಡಿರಲ್ಲ. ಅಂದರೆ ಅಂಗಡಿಯನ್ನು 9 ಗಂಟೆಗೆ ಕ್ಲೋಸ್ ಮಾಡಬೇಕು ಅಂತ ಹೇಳ್ಕೊಂಡು ತಮಿಳುನಾಡಿದ ಒಂದು ಆದೇಶ ಇರುತ್ತೆ. ಅದೇ ರೀತಿ ಅವರು 9:15 ಆದರೂ ಕೂಡ ಅಲ್ಲಿ ಯಾವುದೇ ರೀತಿ ಅಂಗಡಿನ ಕ್ಲೋಸ್ ಮಾಡಿರಲ್ಲ. ಆ ತಕ್ಷಣ ಏನು ಮಾಡಿರ್ತಾರೆ, ಪೊಲೀಸರೆಲ್ಲ ಕೂಡ ರೌಂಡ್ ಹಾಕ್ತಾ ಇರ್ತಾರೆ. ಗೊತ್ತಿರುತ್ತೆ ಅಂದರೆ ಆ ಟೈಮಲ್ಲಿ ಎಲ್ಲಿ ನೋಡಿದ್ರು ಕೂಡ ಪೊಲೀಸರು ಓಡಾಡ್ತಾನೆ ಇರ್ತಿದ್ರು. ಪೊಲೀಸರು ಬಂದರೆ ಏನು ಮಾಡ್ತಾರೆ ಅಂದರೆ ತಕ್ಷಣ ಈ ಜಯರಾಜ್ ಮೇಲೆ ಕೂಗಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಕೂಗಾಡಿ ಜಯರಾಜನ ಅಲ್ಲಿಂದ ಸೀದಾ ಅಂಗಡಿಗಿಂದ ಇದ್ದಂಥವನ್ನ ಎಳ್ಕೊಂಡು ಹೋಗ್ಬಿಡ್ತಾರೆ. ಸೀದಾ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ತಾರೆ. ಸ್ಟೇಷನ್ಗೆ ಎಳ್ಕೊಂಡು ಹೋಗಿ ಇವರು ಯಾವ ಮತ್ತಲ್ಲಿರ್ತಾರೋ ಏನೋ ಗೊತ್ತಿಲ್ಲ, ಸ್ಟೇಷನ್ನಲ್ಲಿ ಜಯರಾಜ್ ಮೇಲೆ ಎಗರಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜಯರಾಜನ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಬೆನಿಕ್ಸ್ ಏನು ಮಾಡ್ತಾರೆ, ಬೇರೆ ಎಲ್ಲ ಹೋದಂಥ ಟೈಮಲ್ಲಿ ಬೆನಿಕ್ಸ್ ಬಂದಂಥ ಟೈಮಲ್ಲಿ ಅಂಗಡಿಯಲ್ಲಿ ಇಲ್ಲದೆ ಇರೋದನ್ನು ನೋಡಿ ಅಲ್ಲೇ ಯಾರೋ ಹೇಳ್ತಾರೆ ಸ್ಟೇಷನ್ಗೆ ನಿಮ್ಮ ಅಪ್ಪನನ್ನು ಕರ್ಕೊಂಡು ಹೋಗ್ತು ಅಂತ. ತಕ್ಷಣ ಏನು ಮಾಡ್ತಾರೆ, ಈ ಬೆನಿಕ್ಸು ಅಲ್ಲಿಂದ ಓಡೋಗ್ಬಿಡ್ತಾನೆ. ಓಡೋಗಿ ಪೊಲೀಸ್ ಸ್ಟೇಷನ್ಗೆ ಹೋದಂಥ ಟೈಮಲ್ಲಿ ಅಪ್ಪನನ್ನು ಹಿಡ್ಕೊಂಡು ಹೊಡಿತಾ ಇರ್ತಾರೆ. ಹೊಡೆದಿದ್ದು ನೋಡಿದ ತಕ್ಷಣ ಬೆನಿಕ್ಸನ್ನು ಪ್ರಶ್ನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾವ ಮಗ ಆದರೆ ಸುಮ್ಮನೆ ಇರೋಕ್ಕಾಗ್ತಾನೆ ನೋಡಿ. ಏನು ಮಾಡ್ತಾರೆ, ಪ್ರಶ್ನೆ ಮಾಡಿದಂಥ ಟೈಮಲ್ಲಿ ಪೊಲೀಸರಿಗೆ ಯಾರ ಚೈಲ್ಡ್ ಬಂದ್ಕೊಂಡು ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಅಲ್ಲಿ ಎಲ್ಲರೂ ಕೂಡ ಎಗರಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಸುಮಾರು ಒಂದು 9 ಜನ ಪೊಲೀಸರು ಕೂಡ ಈ ಇಬ್ಬರ ಮೇಲೆ ಎಗರಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಇಬ್ಬರನ್ನು ಹಿಡ್ಕೊಂಡು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಕ್ಷಣ ಏನು ಮಾಡ್ತಾರೆ ಅಂದರೆ ಸೆಲ್ ಒಳಗೆ ಹಾಕೊತಾರೆ. ಇವರಿಬ್ಬರನ್ನು ಕೂಡ ಪೂರ್ತಿ ಬಟ್ಟೆಯನ್ನು ಬಿಚ್ಚಿ ಇವರಿಬ್ಬರ ಮೇಲೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ರೀತಿ ಹೊಡಿತಾರೆ ಅಂದರೆ, ಇಲ್ಲ ಒಬ್ಬಳು ಮಹಿಳೆ ಬಂದು ಹೇಳ್ತಾಳೆ ಅಂತ ಹೇಳಿದ್ನಲ್ಲ, ಆ ಹೆಡ್ ಕಾನ್ಸ್ಟೇಬಲ್ ಅವಳು ಹೇಳೋ ಪ್ರಕಾರ ಏನಂದರೆ ಇವರಿಬ್ಬರನ್ನ ಹೊಡೆದಿದ್ದು ರಕ್ತ ಇಡೀ ಗೋಡೆ ಮೇಲೆಲ್ಲ ಹಾರಿರುತ್ತೆ. ಆ ಮಟ್ಟಿಗೆ ಅವರಿಬ್ಬರನ್ನ ಹೊಡಿತಾರೆ. ಹೊಡೆದಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಜಾಸ್ತಿ ರಕ್ತಸ್ರಾವ ಆಗಿದ್ದರಿಂದ ಅಲ್ಲೇ ಹತ್ತಿರ ಇರ್ತಕ್ಕಂತಹ ಕೋವಿಪಟ್ಟಿ ಎನ್ನುವಂತಹ ಒಂದು ಸರ್ಕಾರಿ ಹಾಸ್ಪಿಟಲ್ಗೂ ಕೂಡ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಏನು ಮಾಡ್ತಾರೆ, ಒಂದು ಸುಳ್ಳು ಸರ್ಟಿಫಿಕೇಟನ್ನು ಕೂಡ ತಗೊಂಡಂಥ ಟೈಮ್ನಲ್ಲಿ ಅದನ್ನು ಮ್ಯಾಜಿಸ್ಟ್ರೇಟ್ ಮುಂದ್ಗಡೆ ತಗೊಂಡು ಹೋಗಿ ಇವರು ತಪ್ಪು ಮಾಡಿದ್ದಾರೆ ಅನ್ನೋ ರೀತಿಯೇ ಮ್ಯಾಜಿಸ್ಟ್ರೇಟ್ ಮುಂದ್ಗಡೆ ತೋರಿಸ್ತಾರೆ. ಮ್ಯಾಜಿಸ್ಟ್ರೇಟ್ ಏನು ಮಾಡಬೇಕಾಗಿರುತ್ತೆ ಅಂದರೆ ಇವರು ತಪ್ಪು ಮಾಡಿದಾರೋ ಇಲ್ಲೋ ಅಂತ ನೋಡೋದಕ್ಕಿಂತ ಮುಂಚೆ ಇವ್ರ ಮೇಲೆ ಏನಾದರೂ ಗಾಯ ಆಗಿದೆಯೋ ಇಲ್ಲೋ ಅನ್ನೋದನ್ನು ನೋಡೋದ್ಬಿಟ್ಟು ಆ ಮ್ಯಾಜಿಸ್ಟ್ರೇಟ್ ಏನೂ ಕೂಡ ಇವರನ್ನು ನೋಡಲ್ಲ, ಇವ್ರ ಮುಖವನ್ನೇ ನೋಡಲ್ಲ, ಸುಮ್ಮನೆ ಒಂದು ಸೈನನ್ನು ಹಾಕಿ ಇವರನ್ನು ಸೀದಾ ಜೈಲಿಗೆ ಕಳಿಸ್ತಾರೆ, ಅಂದರೆ ರಿಮ್ಯಾಂಡ್ಗೆ ಕಳಿಸ್ತಾರೆ. ಅಲ್ಲಿಂದ ಪೊಲೀಸರು ಏನು ಮಾಡ್ತಾರೆ ಅಂದರೆ ಅಲ್ಲಿಂದ ಪೊಲೀಸರು ಏನು ಮಾಡ್ತಾರೆ ಅಂದರೆ ಅಲ್ಲೇ ಇರ್ತಕ್ಕಂತಹ ಕೋವಿಪಟ್ಟಿ ಜೈಲಿಗೆ ಇವರನ್ನು ಶಿಫ್ಟ್ ಮಾಡಿದಂಥ ಟೈಮ್ನಲ್ಲಿ ಇವರಿಬ್ಬರಿಗೆ ಮೊದಲೇ ಇಂಜುರಿ ತುಂಬ ದೊಡ್ಡ ಮಟ್ಟದಲ್ಲಾಗಿತ್ತು. ಪೊಲೀಸರು ಇವರಿಗೆ ಯಾವುದೇ ರೀತಿಯಂತಹ ಹಾಸ್ಪಿಟಲ್ ಕರ್ಕೊಂಡೋಗಿ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡಿಸ್ದೇ ಇರೋ ಕಾರಣ ಜೂನ್ 20ನೇ ತಾರೀಕು ರಾತ್ರಿ ಹೊತ್ತಿನಲ್ಲಿ ಈ ಬೆನಿಕ್ಸಿಗೆ ತುಂಬ ರಕ್ತಸ್ರಾವ ಆಗಿ ಒಳಪೆಟ್ಟು ಜಾಸ್ತಿಯಾಗಿ ಉರಿ ತಾಳದಾರದೆ ಏನು ಮಾಡ್ತಾನೆ ಅಂದರೆ ಬೆನಿಕ್ಸ್ ಸಾವನ್ನಪ್ಪೆ ಬೆಳಗ್ಗಿನ ಜಾವ 23ನೇ ತಾರೀಕು ಈ ಜಯರಾಜ್ ಕೂಡ ಸಾವನ್ನಪ್ಪಿದ ತಕ್ಷಣ ಏನಾಗಿಬಿಡುತ್ತೆ ಅಂದರೆ ಈ ಪೊಲೀಸರಿಗೆ ಕೇಸನ್ನು ಹೇಗಾದರೂ ಮುಚ್ಚಬೇಕಲ್ಲ, ಏನಾದರೂ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಯಿತು ಅನ್ನೋದ್ರೆ ಈ ಪೊಲೀಸರ ಮೇಲೆ ಬರುತ್ತೆ ಅಂತ ಹೇಳ್ಕೊಂಡು ಪೊಲೀಸರು ಏನು ಮಾಡಿಬಿಡ್ತಾರೆ, ಈ ಇನ್ವೆಸ್ಟಿಗೇಷನ್ ಆಗಬಾರ್ದು, ಇದು ಹೇಗಾದರೂ ಮಾಡಿ ನಿಲ್ಲಿಸಬೇಕು, ಇದು ಎಲ್ಲೂ ಯಾರಿಗೂ ಕೂಡ ಸ್ಪ್ರೆಡ್ ಆಗಬಾರ್ದು ಅಂತ ಹೇಳ್ಕೊಂಡು ಅನುಮಾನಾಸ್ಪದ ಸಾವು ಅಂತ ಹೇಳ್ಕೊಂಡು ಎಲ್ಲ ಕಡೆ ಸುದ್ದಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಎಷ್ಟು ದಿನ ಅಂತ ಇದೇ ರೀತಿ ಮುಂದೆ ಬರುತ್ತೆ.
ಏನಾಗಿರುತ್ತೆ ಅಂದರೆ ಇದು ಅಲ್ಲಲ್ಲೇ ಒಬ್ಬೊಬ್ಬರಿಗೆ ಗೊತ್ತಾಗ್ತಾ ಇದು ದೊಡ್ಡ ಸುದ್ದಿ ಆಗುತ್ತೆ. ದೊಡ್ಡ ಸುದ್ದಿ ಆದಂಥ ಟೈಮಲ್ಲಿ ತಮಿಳುನಾಡಿನಲ್ಲಿ ಹೋರಾಟಗಳು ಸ್ಟಾರ್ಟ್ ಆಗ್ತವೆ. ತಮಿಳುನಾಡಿನಲ್ಲಿ ಪೊಲೀಸರ ಮುಂದೆ ದೊಡ್ಡ ಪ್ರತಿಭಟನೆಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಆ ನಂತರದ ಏನಾಗುತ್ತೆ ಅಂದರೆ ಮದ್ರಾಸ್ನ ಹೈಕೋರ್ಟು ಇದನ್ನು ಸ್ವಯಂ ಪ್ರೇರಿತವಾಗಿ ಸುಮೋಟೋ ದಾಖಲೆಯನ್ನು ಮಾಡ್ಕೊಳ್ಳುತ್ತೆ. ಸುಮೋಟೋ ಕೇಸ್ ದಾಖಲೆ ಆದಂಥ ಟೈಮ್ನಲ್ಲಿ ಏನು ಮಾಡುತ್ತೆ, CBIಗೆ ಕೊಟ್ಬಿಡುತ್ತೆ. CBIಗೆ ಕೊಟ್ಟಂಥ ಟೈಮ್ನಲ್ಲಿ ಈ ಕೇಸ್ನಲ್ಲಿ CBI ಅವರು ಬಂತು ಈ ಕೇಸನ್ನು ಫುಲ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಗೊತ್ತಾಗ್ತಾ ಹೋಗುತ್ತೆ, ಒಂದೊಂದೇ ವಿಚಾರಗಳು ಹೊರಬರ್ತಾ ಹೋಗ್ತವೆ. ಆ ಟೈಮ್ನಲ್ಲೇ ಈ ಯುವತಿ, ನಾನು ಮುಂಚೆಯಿಂದ ಅವಾಗಿಂದ ಹೇಳ್ತಾ ಇದ್ನಲ್ಲ, ಒಬ್ಬಳು ಹೆಡ್ ಕಾನ್ಸ್ಟೇಬಲ್ ಆಗಿರ್ತಕ್ಕಂತಹ ರೇವತಿ ಈ ಕೇಸ್ನಲ್ಲೇ ಎಂಟ್ರಿ ಆಗ್ತಾರೆ. ಅವರು ಬಂದಂಥ ಟೈಮ್ನಲ್ಲಿ ಈ ಕೇಸಲ್ಲಿ ಏನೆಲ್ಲ ಆಗಿತ್ತು, ಈ ಕೇಸಲ್ಲಿ ಎಷ್ಟು ಜನ ಸೇರ್ಕೊಂಡಿದ್ರು, ಏನಾಗಿತ್ತು, ಎಷ್ಟು ದೊಡ್ಡ ಮಟ್ಟದಲ್ಲಿ ಈ ಕೇಸು ಪ್ಲ್ಯಾನ್ ಮಾಡಿದ್ರು ಅಂತ ಹೇಳ್ಕೊಂಡು ಎಲ್ಲದನ್ನು ಕೂಡ ಈ ರೇವತಿ ಅನ್ನುವಂತಹ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಇರ್ತಾರಲ್ಲ, ಅವರು ಪೂರ್ತಿಯಾಗಿ ಈ ಮ್ಯಾಜಿಸ್ಟ್ರೇಟ್ ಮುಂಗಡೆ ಹೋಗಿ ಹೇಳ್ಬಿಡ್ತಾರೆ. ಹೇಳಿದಂಥ ಟೈಮ್ನಲ್ಲಿ ಇಲ್ಲಿ ಸಾಕ್ಷಿಯನ್ನು ಕೂಡ ಇವ್ರು ಸಿಕ್ಕಿದಲ್ಲೇ ಫಾರೆನ್ಸಿಕ್ ಸಾಕ್ಷಿಗಳು ಕೂಡ ಈ CBI ಅವರಿಗೆ ಸಿಗ್ತಾ ಹೋಗ್ತಾರೆ. ಸುಮಾರು 105 ಸಾಕ್ಷಿಗಳನ್ನು ಈ CBI ಅವರು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಿದಂಥ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಈ ಕೋರ್ಟಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲಿ ಇವರೇ ಅಪರಾಧಿಗಳು, ಇವರೇ ಮಾಡಿರೋದು ಅಂತ ಹೇಳ್ಕೊಂಡು ಕೋರ್ಟ್ಗೆ ಪೂರ್ತಿ ಮನವರಿಕೆ ಆದಂಥ ಟೈಮ್ನಲ್ಲಿ ಸೋಮವಾರ ಕೋರ್ಟು ಒಂದು ಮಹತ್ವದ ತೀರ್ಪು ಕೊಡುತ್ತೆ. ಈ 9 ಜನರು ಕೂಡ ಬದುಕೋದಕ್ಕೆ ಯೋಗ್ಯರೇ ಅಲ್ಲ ಅಂತ ಹೇಳ್ಕೊಂಡು ಕೋರ್ಟು ಒಂದು ಮಹತ್ವದ ತೀರ್ಪು ಕೊಟ್ಟು ಇವರು 9 ಜನರಿಗೂ ಕೂಡ ಗಲ್ಲು ಶಿಕ್ಷೆಯನ್ನು ಕೋರ್ಟ್ ಕೊಟ್ಟಿದೆ. ಕೋರ್ಟ್ ನೋಡಿದಂಥ ಟೈಮ್ನಲ್ಲಿ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲೂ ಕೂಡ ಸುಮಾರು 18 ಗಂಭೀರ ಗಾಯಗಳಾಗಿರ್ತಾರೆ. ಇಬ್ಬರ ಮೈ ಮೇಲೂ ಕೂಡ ದೊಡ್ಡ ದೊಡ್ಡ ಗಾಯಗಳಾಗಿರ್ತವೆ. ಅದನ್ನು ನೋಡಿದಂಥ ಟೈಮಲ್ಲಿ ಎಲ್ಲರಿಗೂ ಕೂಡ ಸಿಟ್ಟು ಬಂದಿರುತ್ತೆ. ಅದೇ ಕಾರಣಕ್ಕೆ ಇಲ್ಲಿ ಮ್ಯಾಜಿಸ್ಟ್ರೇಟು ಈ ರೀತಿಯಾದಂತಹ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮ್ಯಾಜಿಸ್ಟ್ರೇಟು ಅಂದರೆ ಕೋರ್ಟು ಇದೆಲ್ಲವನ್ನು ಈ ಸುದ್ದಿಯನ್ನು ಹೇಳುವಂಥ ಟೈಮ್ನಲ್ಲಿ ಒಂದು ಲೈನನ್ನು ಕೂಡ ಹೇಳುತ್ತೆ. ಎಲ್ಲಿ ಅಧಿಕಾರ ಇರುತ್ತೋ ಅಲ್ಲಿ ಜವಾಬ್ದಾರಿ ಇರಲೇಬೇಕು ಅಂತ ಹೇಳ್ಕೊಂಡು ಒಂದು ಲೈನನ್ನು ಕೂಡ ಇಟ್ಟುಬಿಡುತ್ತೆ. ಅಂತೂ ಅಮಾಯಕರ ಜೀವ ತೆಗೆದಂಥವರಿಗೆ ಈಗ ಒಂದು ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಗೊತ್ತಿಲ್ಲ ಇದೇ ರೀತಿಯಾದಂಥ ಶಿಕ್ಷೆ ಎಲ್ಲ ಕಡೆ ಆದರೆ, ಅಂದರೆ ಈ ದೊಡ್ಡ ಮನುಷ್ಯರು ಅಂದರೆ ರಿಚ್ ಪೀಪಲ್ಸಿಗೂ ಇದೇ ರೀತಿಯಾದಂಥ ಒಂದು ಕಾನೂನು ನಮ್ಮ ದೇಶದಲ್ಲಿ ಇದ್ದರೆ ಕ್ರೈಮ್ ಕೇಸ್ಗಳು ತುಂಬ ಕಡಿಮೆ ನಡೀತಾ ಹೋಗ್ತವೆ. ಈ ಕೇಸಲ್ಲಿ ಈ ಪೊಲೀಸ್ ಎಲ್ಲರ ಹತ್ರ ಕೂಡ ಶ್ರೀಮಂತರು ಅಂದರೆ ರಿಚ್ ಕಿಡ್ ಆಗಿದೆ, ಇಲ್ಲಾಂದರೆ ರಿಚ್ ಮಂತನಿಂದ ಬಂದಿರೋ ಅಥವಾ ರಿಚ್ ಕಿಡ್ ಯಾರಾದರೂ ಸ್ವಲ್ಪ ಸಾಕಷ್ಟು ದುಡ್ಡಿದ್ರು ಅವರು, ಇವ್ರಿಗೆ ಯಾರು ಸ್ವಲ್ಪ ಪೊಲಿಟಿಕಲ್ ಸಪೋರ್ಟ್ ಮಾಡೋವಂಥ ಯಾರು ಇದ್ದಿದ್ರೆ ಇವ್ರು ಯಾರಿಗೂ ಕೂಡ ಗಲ್ಲು ಶಿಕ್ಷೆ ಆಗ್ತಾ ಇರಲಿಲ್ಲ. ನಿಮಗೆ ಇದ್ರ ಬಗ್ಗೆ ಎಲ್ಲ ಏನು ಅನಿಸುತ್ತೆ ಅಂತ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ವಿಡಿಯೋ ಸಿಗ್ತೀನಿ. ನಮಸ್ಕಾರ.